ಬಲ್ಲಾ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಬೇಕು. ಆ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಮುಳಬಾಗಿಲ ಜನಪ್ರಿಯ ಶಾಸಕರು ಆದಂತಹ ಸಮೃದ್ಧಿ ಮಂಜಣ್ಣ ಅವರೇ, ಅದೇ ತರ ನಮ್ಮ ರಾಜಕೀಯ ಧುರೀಣರು ಖ್ಯಾತ ವಕೀಲರು ಆದಂತಹ ಶಂಕರಣ್ಣವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಮಿತ್ರರೇ, JDS ಪಕ್ಷದ ಮುಖಂಡರೇ, ಈ ಒಂದು ಪಂಚಾಯಿತಿಯ ನನ್ನ ಎಲ್ಲ ಯುವಕ ಮಿತ್ರರೇ, ಎಲ್ಲ ನಮ್ಮ ಬಂಧು ಮಿತ್ರರೇ, ಯಾವುದೇ ಒಂದು ಕಾರ್ಯಕ್ರಮವನ್ನ ಈ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಹೋಗ್ಬೇಕು ಅಂದ್ರೆ ಎಷ್ಟು ಕಷ್ಟಗಳಿದೆ ಅಂತ ಹೇಳ್ಬಿಟ್ಟು ಶಾಸಕರು ಆಗಕ್ಕೆ ಮೊದಲು ಒಂಥರ ಬಾಧೆಗಳಿತ್ತು, ಶಾಸಕರು ಆದ್ಮೇಲೆ ಈ ಒಂದು ಬಾಧೆಗಳು ಕಂಟಿನ್ಯೂ ಆಗಿದೆ ಅಂತ ಹೇಳ್ಬಿಟ್ಟು ಶಾಸಕರು ಹೇಳ್ಕೊಂಡ್ ಬಂದ್ರು. ಯಾವುದೇ ಒಂದು ಹಳ್ಳಿಗೂ ಹೋದ್ಮೇಲೆ ನಾವೊಂದು ರಸ್ತೆಯನ್ನ ಹಾಕ್ಬೇಕಾಗ್ತದೆ, ಒಂದು ಹೈಮಾಸ್ ಲೈಟು, ವಾಟರ್ ಫಿಲ್ಟರ್ ಯಾವುದೋ ಒಂದು ಕೊಡಬೇಕಾಗ್ತದೆ. ಯಾವುದೇ ಒಂದು ಸರ್ಕಾರದಲ್ಲಿ ಒಂದೇ ಒಂದು ಬಿಡಿಗಾಸು ಕೂಡ ಬೀಳ್ತಾ ಇಲ್ಲ. ನಮ್ಮ ಕೋಲಾರ ಜಿಲ್ಲೆಯಲ್ಲಿ 3 ಮೀಸಲು ಕ್ಷೇತ್ರಗಳಿದೆ. ಒಂದು KGF, ಬಂಗಾರಪೇಟೆ, ಮುಳಬಾಗಿಲು. 3 ಕ್ಷೇತ್ರಗಳಲ್ಲಿ ನಮ್ಮದ ಪಕ್ಕದ KGF ತಾಲೂಕಿಗೆ 100 ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ. ಈ ಸಾಲಿನಲ್ಲಿ ಬಂಗಾರಪೇಟೆಗೆ 100 ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ. ಮುಳಬಾಗಿಲು ತಾಲೂಕಿಗೆ 22 ಕೋಟಿ 50 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಯಾವ ತರ ನಡ್ಸ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಾವು ಯಾವ ಹಳ್ಳಿಗೆ ವರ್ಕ್ ಹಾಕೋದು, ಯಾವ್ದಕ್ಕೆ ಬಿಡೋದು ಅಂತ ಹೇಳ್ಬಿಟ್ಟು ನನಗೆ ಅರ್ಥನೇ ಆಗ್ತಾ ಇಲ್ಲ. ಈಗಾಗಲೇ ನಮ್ಮ ಅಂಗನಹಳ್ಳಿ ಪಂಚಾಯತಿ ಅಧ್ಯಕ್ಷರು ನಮ್ಮ ಗ್ರಾಮಕ್ಕೆ ಹಾಗೂ ನಮ್ಮ ಪಂಚಾಯತಿಗೆ ಇಂಥ ಕೆಲಸಗಳಿದೆ ಅಂತ ಹೇಳಿದ್ರೆ ಯಾವ್ದಕ್ಕೆ ಹಾಕೋದು, ನೆಕ್ಸ್ಟ್ ಸಲ ಹಾಕೋಣ ಇರಮ್ಮ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು. ಈ ತರ ನಾವು CM ಆಗಿ ಇವರು ಪ್ರಮಾಣ ವಚನ ಮಾಡಿದಾಗ ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ಇವರು ಪ್ರಮಾಣ ವಚನ ತಗೊಂಡ್ರು. ನಾವು ಎಲ್ಲರೂ ಸಮಾನವಾಗಿ ನೋಡ್ತೀವಿ ಅಂತ ಹೇಳ್ಬಿಟ್ಟು ಇವರೇ ಅನೌನ್ಸ್ ಮಾಡ್ತಾರೆ, ನಮ್ಮ ಶಾಸಕರಿಗೆ 50 ಲಕ್ಷ 70 ಲಕ್ಷ, ಬೇರೆ ಪಾರ್ಟಿಯವರಿಗೆ 25 ಲಕ್ಷ ಅಂತ, 25 ಕೋಟಿ ಅಂತ. ಸರ್ ಕ್ಷಮಿಸಿ, ಈ 25 ಕೋಟಿ ತಾರತಮ್ಯ ಯಾವ ತರ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಇವಾಗ ಸಂವಿಧಾನ ಜ್ಞಾಪಕ ಬರಲ್ಲ. ರಾಹುಲ್ ಗಾಂಧಿ ಅವರು ಸಂವಿಧಾನದ ಒಂದು ಪುಸ್ತಕ ತಗೊಂಡು ಬೀದಿ ಬೀದಿ ಅಲಿತಾರೆ. ಸಂವಿಧಾನದಲ್ಲಿ ಏನಿದೆ ಅಂತ ಶ್ರೀಮಂತ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಬರೆದಿದ್ದಾರೆ ಅಂತ ಹೇಳ್ಬಿಟ್ಟು ಫಸ್ಟ್ ತಿಳ್ಕೊಂಡು ಮತ್ತೆ ಮಾತಾಡಿದ್ರೆ ಅವರು ಸರಿ ಹೋಗ್ತಾರೆ. ಅದೇ ತರ ಮೀಸಲು ಕ್ಷೇತ್ರಗಳಿಗೆ ಈ ಪರಿಸ್ಥಿತಿ. ಜನರಲ್ ಕ್ಷೇತ್ರಗಳಲ್ಲಿ ಕೋಲಾರಕ್ಕೆ 75 ಕೋಟಿ ರೂಪಾಯಿ ಈಗಾಗಲೇ ಅನುದಾನ ಬಿಡುಗಡೆ ಮಾಡಿದ್ದಾರೆ. ಮುಳಬಾಗಿಲು ಪರಿಸ್ಥಿತಿ ಈ ತರ ಇದೆ. ಒಬ್ಬರಿಗೆ ST ದುಡ್ಡನ್ನ ತಿಂದಾಕಿದ್ರು. ST ದುಡ್ಡು ತಿಂದಾಕಿ ಅವ್ರನ್ನ ಕೆಲವು ದಿನ ಬಂದಿಗಾಲದಲ್ಲಿ ಇಟ್ಟು ಇವಾಗ ಅವ್ರಿಗೆ ಮತ್ತೆ ಮಿನಿಸ್ಟರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೊರಟಿದ್ದಾರೆ. ಒಬ್ಬ ST ಜನಾಂಗದವರಿಗೆ ಒಂದು ಬೋರ್ವೆಲ್ ಕೂಡ ಆಗ್ತಾ ಇಲ್ಲ. ಈ ಪರಿಸ್ಥಿತಿಯಲ್ಲಿದೆ. ಈಗಾಗಲೇ ಮುಳಬಾಗಿಲು ತಾಲೂಕಿನಲ್ಲಿ ನಮ್ಮ ಶಾಸಕರು ಏನು ಈ ಒಂದು 10 ದಿನದಲ್ಲೇ ಪಂಚಾಯಿತಿ ಟೂರ್ ಹಾಕೊಂಡಿದ್ದಾರೆ. ಆ ಟೂರ್ ವ್ಯವಸ್ಥೆಯಲ್ಲೂ ನಮ್ಮ ಶಾಸಕರು ಎಲ್ಲ ನಾಯಕರು ಬರ್ತಾ ಇದ್ದಾರೆ. ಆವತ್ತಿನ ದಿನ ನಮ್ಮ ತಾಲೂಕು ಅಧ್ಯಕ್ಷರು ಆದಂತ ಕಾಡೇನಹಳ್ಳಿ ನಾಗರಾಜನವರು, ಕೋಮಲ್ ನಿರ್ದೇಶಕರು ಇನ್ನೊಬ್ರು ಶಾಮೇಗೌಡರು, ಶ್ರೀನಿವಾಸ ರೆಡ್ಡಿ ಅವರು, ಇವರೆಲ್ಲರೂ ಆನಂದ್ ರೆಡ್ಡಿ ಅವರು ಈ ಭಾಗದಲ್ಲೇ ಜಿಲ್ಲಾ ಪರಿಷತ್ ಮೆಂಬರ್ ಆಗಿದ್ರು. ಅವರು ಎಲ್ಲರೂ ಸೇರಿ ಪಂಚಾಯಿತಿ ಟೂರ್ ಹಾಕೊಂಡು ಎಲ್ಲ ಗ್ರಾಮಗಳಿಗೂ ಬರ್ತಾ ಇದ್ದಾರೆ. ಆವತ್ತಿನ ದಿನ ಎಲ್ಲರೂ ನಾಯಕರು ಇನ್ನೂ ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆ ಕೊಡೋದಿದೆ. ಆವತ್ತಿನ ದಿನ ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ ಅಂತ ಹೇಳ್ತಾ ಈ ಒಂದು ಸಭೆಗೆ ಕಳೆದ 4 ಮಾತುಗಳನ್ನಾಡಲು ನನಗೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಇನ್ನೊಂದು ನಮ್ಮ ರಘುಪತಿ ರೆಡ್ಡಿ ಅವರು ಹೇಳ್ತಾ ಇದ್ರು, DCC ಬ್ಯಾಂಕ್ ನಿರ್ದೇಶಕರಾಗಿದ್ದೇವೆ, ಇಲ್ಲ ಕೋರ್ಟ್ ಅಲ್ಲಿದೆ. ಈ ಒಂದು ರೈತಾಪಿ ವರ್ಗಕ್ಕೆ ಎಲ್ಲ ಕಾರ್ಯಕ್ರಮಗಳನ್ನ ನಾವು ವಹಿಸ್ಕೊಡ್ತೀವಿ. ಮಹಿಳಾ ಸಂಘಗಳಿಗೆ ದುಡ್ಡು ಬಿಡುಗಡೆ ಮಾಡಿ ಎಲ್ಲ ಗ್ರಾಮಗಳಲ್ಲೂ ಈ ಮಹಿಳಾ ಸಂಘಗಳದ್ದು ತುಂಬಾ ತೊಂದರೆಗಳಿದೆ. ಆದಷ್ಟು ಬೇಗ ನೀವು ಕೋರ್ಟ್ ಅನ್ನು ಫಾಲೋ ಮಾಡಿ ಈ ಒಂದು ಮಹಿಳೆಯರ ಒಂದು ಈ ಸಂಘಗಳಿಗೆ ದುಡ್ಡು ಬಿಡುಗಡೆ ಮಾಡೋದನ್ನ ಬೇಗ ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ತಮ್ಮ ಪರವಾಗಿ ಹೇಳ್ತಾ
ಅದೇ ತರವಾಗಿ ಈ ನನ್ನ ಯುವಕ ಮತ್ತು ಬಲ್ಲ ಪಂಚಾಯತಿಯಲ್ಲಿ ಎಲ್ಲರೂ ಒಗ್ಗೂಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಇವರಿಗೆ ಎಲ್ಲಾ ತರವಾಗಿ ನಾವು ಬೆಂಬಲವಾಗಿ ನಿಲ್ತೀವಿ, ಮುಂದೇನು ನಿಂತಿದ್ದೀವಿ, ಇವಾಗ ನಿಲ್ತೀವಿ ಅಂತ ಹೇಳ್ಬಿಟ್ಟು ಈ ಒಂದು ವೇದಿಕೆ ಮುಖಾಂತರ ನಾನು ಹರೀಶ್ ಅವರಿಗೆ, ಅವರು ಯುವಕ ಮಿತ್ರರಿಗೆ ಎಲ್ಲರಿಗೂ ತಿಳಿಸಲು ನಾನು ಇಚ್ಛಿಸ್ತೇನೆ ಬಂಧುಗಳೇ. ಜೈ ಕರ್ನಾಟಕ ಮಾತು.